ಇವತ್ತು ನನ್ನ ಫ್ರೆಂಡ್ಗೆ ಒಂದು ಚಾಲೆಂಜ್ ಕೊಡ್ತಿದ್ದೀನಿ. 5 ರೂಪಾಯಿಂದ 5 ಫ್ರೂಟ್ ವೆರೈಟಿ ತಿನ್ನಬೇಕಂತ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಏನಂದರೆ ನನ್ನ ಫ್ರೆಂಡ್ ನನಗೊಂದು ಚಾಲೆಂಜ್ ಕೊಟ್ಟವನೆ. ಚಾಲೆಂಜ್ ಏನಂದರೆ 5 ರೂಪಾಯಿಂದ 5 ವೆರೈಟಿ ಫ್ರೂಟ್ಸ್ ತಿನ್ನಬೇಕಂತ ಒಂದು ಚಾಲೆಂಜ್ ಕೊಟ್ಟವನೆ. 5 ರೂಪಾಯಿ ಕಾಯಿನಿದೆ, ಈ 5 ರೂಪಾಯಿ ಕಾಯಿನಿಂದ 1 ರೂಪಾಯಿ ಕಾಯಿನ 5 ತಗೊಬರ್ತೀನಿ ಅಂಗಡಿಗೆ ಹೋಗ್ಬಿಟ್ಟು. ರೂಪಾಯಿ ಐತೆ, ಅಲ್ಲಿ ಬಾಳೆಹಣ್ಣು ಐತೆ, ಬಾಳೆಹಣ್ಣು ಕೇಳಕ್ಕೆ ಹೋಗ್ತಾ ಇದ್ದೀನಿ. ಅಕ್ಕ, ಬಾಳೆಹಣ್ಣು ಎಷ್ಟು? ಒಂದಾದ್ರೆ 1 ರೂಪಾಯಿ ಕೊಡ್ತೀರಾ? ಇಲ್ಲ ಕೊಡಿ. ಹಾಂ, ಇಲ್ಲ ಕೊಡಿ, ಬರುತ್ತೆ. ಇನ್ನೊಂದ್ಸತಿ ಕೊಡಿ. ಹಾಂ, ಬರಲ್ವಾ? ಅಲ್ಲಿರೋದಾದ್ರೂ ಕೊಡಿ ಅಕ್ಕ, ಅಲ್ಲಿರೋದು. ಆಂಟಿ, ಬಾಳೆಹಣ್ಣು ಎಷ್ಟು? ಹಾಂ, ಅಲ್ಲ ಒಂದು ಕೊಡಲ್ವಾ? ಎಷ್ಟೊಂದು? 1 ರೂಪಾಯಿ ಕೊಡಲ್ವಾ? 1 ರೂಪಾಯಿ. ಅಲ್ಲಿ ಯಾರೂ ಕೊಡಲಿಲ್ಲ ಅಂತ ನಾನು ಮತ್ತು ನನ್ನ ಫ್ರೆಂಡ್ ಮಾರ್ಕೆಟ್ಗೆ ಹೋಗೋಣ ಅಂತ ಮಾರ್ಕೆಟ್ ಕಡೆ ಹೋದ್ವಿ. ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಆಯಿತು. ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಪೆಟ್ರೋಲ್ ಬಂಕಿಗೆ ಬಂದ್ವಿ. ನೋಡಿ, ಮಳೆ ಬೇರೆ ಬಂದೈತೆ. 50 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಕಿಕ್ಕರ್ ಹೊಡೆದು ಮತ್ತೆ ಮಾರ್ಕೆಟ್ ಕಡೆ ಹೋದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಸೀದಾ ಮಾರ್ಕೆಟ್ ರೋಡ್ಗೆ ಹೋದ್ವಿ. ಮಾರ್ಕೆಟ್ಗೆ ಬಂದ್ವಿ, ಗಾಡಿ ನಿಲ್ಲಿಸ್ಬಿಟ್ಟು ಇವಾಗ ಹೋಗ್ಬೇಕು, ಹುಡ್ಕೊಂಡು ಹೋಗ್ಬೇಕು. ಹಾಯ್ ಫ್ರೆಂಡ್ಸ್, ಅವ್ನು ಕೊಟ್ಟಿರೋ ಚಾಲೆಂಜ್ ಅಲ್ಲೆಲ್ಲೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಯಾರೂ ಕೊಡಲಿಲ್ಲ. ಅದಕ್ಕೆ ಮಾರ್ಕೆಟ್ಗೆ ಬಂದಿದ್ದೀನಿ, ಬನ್ನಿ ನೋಡೋಣ. ಇಲ್ಲಿ ಕೊಡ್ತಾರೆ ಇಲ್ಲ ನೋಡಿ. ನಮಸ್ಕಾರ ಗಾಂಡು, ನೋಡೋಣ ಬನ್ನಿ. ₹1 4 ಕೆಜಿನೇ ನೋಡಿ. ತಗೊಳ್ಳಿ ಅಂತ. ಇಲ್ಲ ಥ್ಯಾಂಕ್ಸ್ ಅಂತ. ಮಾವಿನಕಾಯಿ ಕೇಳಕ್ಕೆ ಹೋದೆ, ಕೇಳಿದ್ರೆ ಎಷ್ಟು ಕೆಜಿ 200 ರೂಪಾಯಿ ಹೇಳಿದ್ರು. ಅದಕ್ಕೆ ಹಿಂದಕ್ಕೆ ಬಂದೆ, ಅಲ್ಲಿ ತಗೊಳಕ್ಕಾಗಲಿಲ್ಲ. ಅಲ್ಲಿ ಅವ್ರು ಕೊಡಲಿಲ್ಲ, ಅದರಿಂದ ಅಲ್ಲೇ ಪಕ್ಕದಲ್ಲಿರೋ ಅಂಗಡಿಗೆ ಹೋಗೋಣ ಅಂತ ಪಕ್ಕದಲ್ಲಿರೋ ಅಂಗಡಿಗೆ ಹೋದೆ. ಹೋಗಿ ಬಾಳೆಹಣ್ಣು ಕೇಳೋಣ ಅಂತ ಬಾಳೆಹಣ್ಣು ಕೇಳಿದೆ. ಅವ್ರೊಂದು ಕೆಜಿ ಬೇಕಂದ್ರು. ಕೆಜಿ ಎಲ್ಲ 1 ಬೇಕು ಅಂದೆ. ಏನಕ್ಕಂತ ಕೇಳಿದ್ರು. ಇಲ್ಲ ಏನಕ್ಕೋ ಬೇಕು, 1 ರೂಪಾಯಿ ಕೊಡ್ತೀನಿ ಕೊಡಿ ಅಂದೆ. ಅದರಿಂದ ಅವ್ರಿಗೆ 1 ರೂಪಾಯಿ, ಆಗ 1 ರೂಪಾಯಿ ಅವ್ರಿಗೆ ಕೊಟ್ಟೆ. ಕೊಟ್ಟಾದ್ಮೇಲೆ ಅವ್ರೊಂದು ಬಾಳೆಹಣ್ಣನ್ನು ಕೊಟ್ಟರು. ತಗೊಂಡು ನಾನು ಅದೇ ವಾಪಸ್ ಬಂದೆ. ಬಾಳೆಹಣ್ಣು ತಿಂದಾದ್ಮೇಲೆ ಅಲ್ಲೇ ಎದುರುಗಡೆ ಇರೋ ದೊಡ್ಡ ಅಂಗಡಿಗೆ ಹೋದೆ. ಹೋಗಿ ಕೇಳಿದೆ 1 ರೂಪಾಯಿಗೆ ಏನು ಬರುತ್ತೆ ಕೊಡಿ ಅಂತ. ಅವರು 1 ರೂಪಾಯಿಗೆ ಏನೂ ಬರಲ್ಲ ಅಂದರು. ಅದರಿಂದ ಇಲ್ಲ ಕೊಡಿ, ಏನೋ ಒಂದು ನನಗೆ ಕೊಡಿ ಅಂದೆ. ದ್ರಾಕ್ಷಿ ಆದರೂ ಕೊಡ್ರಿ, 1 ರೂಪಾಯಿ ತೊಗೊಂಡು 1-2 ದ್ರಾಕ್ಷಿ ಕೊಡಿ ಅಂದೆ. ಇಲ್ಲ ಬರಲ್ಲ ಅಂದರು. ಇಲ್ಲ ನಾನು ಫೋರ್ಸ್ ಮಾಡಿದೆ, ಇಲ್ಲ ಕೊಡ್ರಿ ಅಂತ.
ಅದಕ್ಕೆ ಅವರು ದ್ರಾಕ್ಷಿ ಕೊಟ್ಟರು, ದ್ರಾಕ್ಷಿ ಇಸ್ಕೊಂಡು ಬಂದೆ. ಅವ್ರು ಕೊಡಲ್ಲ ಅಂದರು, ಆದರೂ ನಾನು ಕೇಳಿದ್ದಕ್ಕೆ ದ್ರಾಕ್ಷಿ ಕೊಟ್ಟರು. ದ್ರಾಕ್ಷಿ ತಗೊಂಡು ನಾನು ಬಂದೆ. ಪಾಪ ₹1 ಕಾಯಿನೂ ಇಸ್ಕೊಂಡಿಲ್ಲ ಅವರು. ಆ ಕಾಯಿ ನನ್ನ ಹತ್ರನೇ ಐತೆ ನೋಡಿ. ಪೈನಾಪಲ್ ತಗೊಂಡು ಇನ್ನೇನು ಬೇರೆ ಹೋಗೋಣ ಅನ್ನೋ ಟೈಮಲ್ಲಿ ಇವ್ರು ಕಾಣಿಸಿದ್ರು. ಇವ್ರು ತುಂಬ ಹೊತ್ತಿಂದ ಹಾಗೆ ಕೂತಿದ್ರು, ವ್ಯಾಪಾರ ಆಗ್ದಲೇ ಹಾಗೆ ಕೂತಿದ್ರು. ಅದರಿಂದ ಹೋಗಿ ವ್ಯಾಪಾರ ಮಾಡೋಣ ಅಂತ ₹20 ತಗೊಳಕ್ಕೆ ಹೋದೆ. ₹20 ಅವ್ರು ನೋಡ್ತಿದ್ರು. ಏನಕ್ಕಂದರೆ ಮಳೆ ಬಂದು ನೋಟೆಲ್ಲ ನಿಂದಿತ್ತು. ಅದರಿಂದ ಅವ್ರು ಹಿಂದೆ ಮುಂದೆ ನೋಡ್ತಿದ್ರು ನೋಟ್ ತಗೊಳಕ್ಕೆ. ಆ ನೋಟ್ ನೋಡಿಬಿಟ್ಟು ಇಲ್ಲಪ್ಪ ಈ ನೋಟ್ ಹೋಗಲ್ಲ ಅಂತ ಹಿಂದಕ್ಕೆ ಕೊಟ್ಟರು. ಇಲ್ಲ ಕೊಡ್ತೀನಿ ಕೊಡ್ರಿ, ನಾನು ಇನ್ನೊಂದು ನೋಟೇ ಕೊಡ್ತೀನಿ, ನೀವು ಫಸ್ಟು ನನಗೆ ಕೊಡ್ರಿ ಎಂದೆ. ಆ ₹20 ನನಗೆ ಹಿಂದಕ್ಕೆ ಕೊಟ್ಬಿಟ್ಟು ಅವ್ರು ಮತ್ತೆ ನನಗೆ ಹಣ್ಣು ಕೊಡೋಕ್ಕೆ ಶುರು ಮಾಡಿದ್ರು. ಬಟ್ ನನ್ನ ಫ್ರೆಂಡ್ ಕೊಟ್ಟಿರೋ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ನು ಹೇಳಿದ್ದು ₹1 ತಗೋಬೇಕಂತ. ಬಟ್ ನಾನು ₹20 ತಗೊಂಡೆ. ಯಾಕಂದರೆ ಅವ್ರಿಗೆ ವ್ಯಾಪಾರ ಆಗ್ತಿಲ್ಲ ಅಂತ ನನ್ನಿಂದ ಒಂದು ಸಹಾಯ ಆಗುತ್ತಂತ ನಾನು ₹20 ತಗೊಂಡೆ. ಚಾಲೆಂಜಲ್ಲಿ ಸೋಲ್ತೀನಿ ಅಂತ ನನಗೆ ಗೊತ್ತು. ಸೋತ್ರೂ ಪರವಾಗಿಲ್ಲ, ನೆಕ್ಸ್ಟ್ ಚಾಲೆಂಜಲ್ಲಿ ಗೆಲ್ತೀನಿ ಅಂತ ನಾನು ₹20 ತಗೊಂಡೆ. ಇಷ್ಟು ಇವತ್ತಿನ ವಿಡಿಯೋ. ಅವ್ನು ಕೊಟ್ಟಿರೋ ಚಾಲೆಂಜ್ ನನಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಕಂಪ್ಲೀಟ್ ಮಾಡಿಲ್ಲ ಅಂದರೆ ಏನು, ನೆಕ್ಸ್ಟ್ ಚಾಲೆಂಜ್ ಕಂಪ್ಲೀಟ್ ಮಾಡೋಣ ಅಂತ ನಾನು ಮತ್ತು ನನ್ನ ಫ್ರೆಂಡು ಮನೆ ಕಡೆ ಹೋದ್ವಿ.